ಕಾರ್ಯಕ್ರಮ ಹಾಂ 7ನೇ ದಿನದ ವಿಸರ್ಜನಾ ಕಾರ್ಯಕ್ರಮ ಏನೆಲ್ಲ ಕಾರ್ಯಕ್ರಮ ಭಾಗವಹಿಸ್ತಾರೆ? ಏನಿಲ್ಲ, ಇವತ್ತು ಪ್ರತಿ ವರ್ಷದಂತೆ ವಿಜಯಪುರ ನಗರದಲ್ಲಿ ಏಳನೇ ದಿವಸ ಇವತ್ತು ವಿಜಯಪುರ ನಗರದ ಬಹುತೇಕ ಎಲ್ಲ ಗಣಪತಿಗಳು ಇವತ್ತು ಕೊನೆಯ ದಿವಸ ಇರ್ತದೆ. ಅದಕ್ಕೆಲ್ಲರೂ ತಮ್ಮ ತಮ್ಮ ಸಾರ್ವಜನಿಕ ಗಣಪತಿಗಳನ್ನು ಇವತ್ತು ವಿಸರ್ಜನೆ ಮಾಡ್ತಾರೆ. ಅದೊಂದು ಕಾರ್ಯಕ್ರಮ. ಯಾವ್ಯಾರು ಮಣ್ಣಿನ ಗಣಪತಿ, ಪರಿಸರ ಮಾಲಿನ್ಯ, ಅವು ರಾಘುಗೇನು ಸ್ವಲ್ಪ ನಾನು ಪುರ್ಸತ್ತಿಲ್ಲ. ಅದಕ್ಕೆ ಈ ಸಲ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದು ಪರಿಸರ ಮಾಲಿನ್ಯ ಸಲುವಾಗಿ ಮಣ್ಣಿನ ಗಣಪತಿಗಳು. ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ, ದಬ್ಬಾಳಿಕೆ, ಗುಂಡಾಗಿರಿಯನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಅದಾವೆ ಮತ್ತು BJP ಸರ್ಕಾರ ಇರಲಾರ್ದಂಥ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾಯಿಲ್ಲ ತುಷ್ಟೀಕರಣದಿಂದ. ಇದನ್ನು ಜಾಗೃತಿ ಮಾಡುವಂಥದ್ದು ಇನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು. ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡಿಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೂದಿ ಮುಂದೆ ಬಾರಿಸಬಾರ್ದು, ತಮ್ಮ ಮಸೂದಿ ಮುಂದೆ ಹಾಡಬಾರ್ದು. ಅಂದರೆ ಅವ್ರಿಗಾಗಿ ಪ್ರತ್ಯೇಕವಾಗಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟಾನೆ, ಅಲ್ಲಿ ಹೋಗ್ಬೋದು. ಅದು ಈ ದೇಶನಾಗ ಇನ್ನು ಮ್ಯಾಗ ಇಂಥದ್ದು ನಡೀದಿಲ್ಲ. ವಕಫ್ ಕಾನೂನನ್ನು ನಾವು ತೆಗೆದು ಹಾಕ್ತೀವಿ. ಎಲ್ಲ ವಕಫ್ ಆಸ್ತಿ ಸುಮಾರು 12 ಲಕ್ಷ ಎಕರೆ ಏನೈತೆ ದೇಶನಾಗ, ಅದನ್ನೆಲ್ಲನೂ ಕಂದಾಯ ಇಲಾಖೆ ಸಲ್ಲಿಸ್ತೀವಿ, ತೊಗೋತೀವಿ. ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ. ಸರ್, ಈಗ ನೋಡಿ ಸರ್, ಅದೇ ಹೇಳ್ತಿಲ್ಲ, ನಮ್ಮ ಜನ ಏನೋ ಜಾಗೃತಿ ಆಗಿಲ್ಲ. ಅದರಲ್ಲಿ ನಮ್ಮ ಹಿಂದೂಗಳು ಇನ್ನೂ ಇಷ್ಟೆಲ್ಲ ಘಟನೆ ನಡೆದ್ರೂ ಬುದ್ಧಿ ಕಲಿತಿಲ್ಲ. ಇದು ಬಹಳ ಗಂಭೀರವಾದಂಥದ್ದು.